ರಾಜ್ಯಪಾಲರ ಸಹಿ ನಕಲಿನ ಹಿನ್ನೆಲೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಸುಜೇಂದ್ರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಇದು. ರಾಜ್ಯಪಾಲರ ಸಹಿಯನ್ನ ನಕಲು ಮಾಡಿ ಅನಧಿಕೃತ ಪತ್ರ ಇರೋದನ್ನು ನೀವೆಲ್ಲಿ ಗಮನಿಸಬಹುದು. ವಿದ್ಯಾರ್ಥಿಯ ಸೀಟು ಮಂಜೂರಿಗೆ ಕುಲಪತಿಗೆ ಪತ್ರವನ್ನು ಬರೆಯಲಾಗಿದೆ. ಅಲ್ಲಿ ರಾಜ್ಯಪಾಲರ ಸಹಿಯನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. 2025ರಲ್ಲಿ ನಕಲಿ ಪತ್ರ ಅಂಥೇಳಿ ತನಿಖೆಯಲ್ಲಿ ಸಾಬೀತಾಗಿದೆ. ಇನ್ನು ಎಫ್ಐಆರ್ ಬಳಿಕ ವಿಧಾನಸೌಧ ಠಾಣೆಯಿಂದ ವಿಜಯನಗರಕ್ಕೆ ವರ್ಗ ಕೂಡ ಮಾಡಲಾಗಿತ್ತು. ಇದೀಗ ನೋಡಿ ಮತ್ತೊಂದು ಎಫ್ಐಆರ್ ಸುಜೇಂದ್ರ ವಿರುದ್ಧ. ನೋಡಿ, ಈ ಹಿಂದೆ ಕಾಶ್ಮೀರದ ವೈದ್ಯರೊಬ್ಬರಿಗೆ 2.5 ಕೋಟಿ ವಂಚನೆ ಮಾಡಿದಂತಹ ಗಂಭೀರ ಆರೋಪ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಸುಜೇಂದ್ರ ಬಂಧನ ಕೂಡ ಆಗಿರುತ್ತೆ. ಅಂದರೆ ವಿಜಯನಗರದ ಪೊಲೀಸರು ಇವರನ್ನು ಬಂಧಿಸಿರ್ತಾರೆ. ದಾಳಿ ನಡೆಸಿದಾಗ RPC ಲೇಔಟ್ನ ಮನೆಯಲ್ಲಿ ಹಲವು ಪತ್ರಗಳು ಲಭ್ಯವಾಗಿದ್ದಾವೆ. ಸೊ ಹಲವು ಅನುಮಾನಾಸ್ಪದ ಪತ್ರವನ್ನು ಪೊಲೀಸ್ನವರಿಗಾಗಲೇ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಸದ್ಯ ಈಗ ನೋಡಿ, ರಾಜ್ಯಪಾಲರ ಸಹಿ ನಕಲಿನ ಹಿನ್ನೆಲೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ.